ಹೋಟ್ಲಲ್ಲಿ ಬಹು ಬಿರಿಯಾನಿ ತಿಂದಿದ್ರೆ ನಾಯಿ ಬಿರಿಯಾನಿ, ನಾಯಿ ಕಬಾಬ್, ನಾಯಿ ತಲೆ ಮಾಂಸ ನೋಡಿ ಎಲ್ಲ ಪೊಲೀಸ್ ವಶಕ್ಕೆ. ಈಗ ರಾಜಸ್ಥಾನದಿಂದ ಬಂದ ಎಲ್ಲ ಮಾಂಸ ಪೊಲೀಸ್ ವಶಕ್ಕ. ಪುನೀತ್ ಕೆರೆಹಳ್ಳಿ ಯಾಕೆ ಈಗ ಎಲ್ಲ ಮಾಂಸ ಪೊಲೀಸ್ ವಶಕ್ಕೆ. ಎಲ್ಲ ಮಾಂಸ 90 ಬಾಕ್ಸ್. ಇದು ಅತಿ ದೊಡ್ಡ ಸಕ್ಸಸ್. 90 ಬಾಕ್ಸ್. ಆದರೆ ಬಾಕ್ಸ್ ಲಪಟಾಯಿಸುವ ಚಾನ್ಸ್ ಇದೆ, ಬಾಕ್ಸ್ ಉಲ್ಟಾ ಪಲ್ಟಾ ಮಾಡುವ ಚಾನ್ಸ್ ಇದೆ. ನಾಳೆ ಎಲ್ಲ ಮಟನ್ ವ್ಯಾಪಾರಿಗಳು ಬೀದಿಗಿಳಿಬೇಕು, ಇದರ ಬಗ್ಗೆ ಹೋರಾಟ ಆಗಬೇಕು. ಸಿದ್ದರಾಮಯ್ಯನವರೇ, ಇವರೆಲ್ಲ ನಿಮ್ಗೆ ಓಟ್ ಹಾಕಿದ್ದಾರೆ. ಎಲ್ಲವೂ ಕೋಲ್ಡ್ ಸ್ಟೋರೇಜ್ಗೆ. 90 ಬಾಕ್ಸ್ ರಾಜಸ್ಥಾನದ ಬಂದ ಎಲ್ಲ ಮಾಂಸ ಪೊಲೀಸ್ ವಶಕ್ಕೆ. ನಾಳೆ ಎಲ್ಲರೂ ಬೀದಿಗಿಳಿಬೇಕು, ಹೋರಾಟ ಆಗಬೇಕು. ಯಾರ್ಯಾರು ನಾಯಿ ಮಾಂಸ ತಿನ್ನಿಸಿದ್ದಾರೆ ಅವರನ್ನೆಲ್ಲ ಬಟಾಬಯಲು ಮಾಡಬೇಕು. ಯಾವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅವರ ಮುಂದೆ ಮಾಂಸ ಬಿರಿಯಾನಿ ಇಡಬೇಕು, ನಾಯಿ ಮಾಂಸ ಬಿರಿಯಾನಿ ಇಡಬೇಕು. ತಿಂದ ನಂತರ ಜಗ್ಗೇಶ್ ಹೇಳ್ದಂಗೆ ಆ ವಾಯ್ಸ್ ಬರುತ್ತಾ ಇಲ್ವ ನೋಡ್ಬೇಕು. ರಾಜಸ್ಥಾನದಿಂದ ಬಂದ ಎಲ್ಲ ಮಾಂಸ ಇದೀಗ ಪೊಲೀಸ್ ವಶಕ್ಕೆ. 90 ಪ್ಯಾಕ್. ಅಲ್ಲೂ ತಪ್ಪಿಸ್ತಾರೆ. ಎಲ್ಲ ವಶಕ್ಕೆ, ಪೊಲೀಸ್ ವಶಕ್ಕೆ. ನಾಳೆ ಬೆಳಗಿನಿಂದ ಮತ್ತೆ ಶುರು ಮಾಡ್ತೀವಿ. ಮುಖ್ಯಮಂತ್ರಿಗಳಿಗೆ ಕೊಟ್ಟಂಥ ಕಂಪ್ಲೇಂಟ್, DCMಗೆ ಕೊಟ್ಟಂಥ ಕಂಪ್ಲೇಂಟ್, BBMP ಕಮಿಷನರ್ಗೆ ಕೊಟ್ಟಂಥ ಕಂಪ್ಲೇಂಟ್, ಫುಡ್ ಇನ್ಸ್ಪೆಕ್ಟರ್ಗೆ ಕೊಟ್ಟಂಥ ಕಂಪ್ಲೇಂಟ್ ಎಲ್ಲ ನೋಡಿ. ಇದು ಹೆಂಗಿದೆ, ಇದು ಏನು ಸರ್, ಇದು ಹೆಂಗನ್ಸತ್ತೆ ಇದು ನೋಡಿ. ಪುನೀತ್ ಕೆರೆಹಳ್ಳಿ ಅವರನ್ನು ಕೂಡ ಮಾಂಸದ ರೀತಿ ಎತ್ತಾಕೊಂಡು ಹೋದರು. ಪುನೀತ್ ಮಾತಾಡಿದ್ದಾರೆ. ಒಂದು ನಿಮಿಷ ಸರ್, ಇದು ಪ್ರತಿ ಜಿಲ್ಲೆಗೆ ಪ್ರತಿದಿನ, ಒಂದು ದಿವಸ 2 ದಿವಸ ಅಲ್ಲ, ಪ್ರತಿದಿನ 6 ಟನ್ ಮಾಂಸ ಬರುತ್ತೆ. 6 ಟನ್ ಮಾಂಸ ಪ್ರತಿದಿನ ಬರುತ್ತೆ. ಬೆಂಗಳೂರಲ್ಲಿ ಇದು ರೆಸಲ್ ಮಾರ್ಕೆಟ್ಗೆ ಹೋಗುತ್ತೆ. ವಿಡಿಯೋ ತೋರಿಸ್ತೀನಿ ನಾನು, ವಿಡಿಯೋ ಇದೆ. ರೆಸಲ್ ಮಾರ್ಕೆಟ್ಗೆ ಈ ಮಾಂಸ ಹೋಗುತ್ತೆ. ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ, ಬೆಳ್ಳಗ್ ಮಾಡ್ತಾರೆ. ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಮಾಂಸ ಅಂತ ಮಾರ್ತಾರೆ. ಈ ಮಾಂಸ ಕಟ್ಟಿಂಗ್ ಮಾಡಿ ಹೋಟ್ಲಿಗೆ ಹೋಗುತ್ತೆ. ಮಾಂಸ ಕಟ್ಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದ್ರದ್ದು ನಾಯಿ ಮಾಂಸದ ಜೊತೆ ಕಟ್ ಮಾಡ್ತಾರೆ. ಇಲ್ಲಿ ತೋರ್ಸೋಕೆ ತಲೆಗಳನ್ನ ಒಂದು ನಿಮಿಷ ತಡ್ರಿ ಸರ್. ಯಾರಾದ್ರೂ ಮಾಂಸ ತರಿಸ್ತಾ ಇರೋರು ತಲೆ ಏನಕ್ಕೆ ಇಟ್ಕೊಬತ್ತಾರೆ ಸರ್? ಅದು ಕಟ್ ಮಾಡದೆ 3 ಚೀಲದಲ್ಲಿ ಯಾಕೆ ಜನರನ್ನ ತೋರಿಸ್ಬೇಕು. ಇದು ಕುರಿ ಮಾಂಸ ಅಂತ ತೋರ್ಸಕ್ಕೆ ಇಟ್ಕೊ ಬಂದಿರ್ತಾರೆ. ನಾನು ಹೇಳ್ತಾ ಇರೋದು, ಇದು ಕುರಿ ಮಾಂಸನೇ ಆಗ್ಲಿ, ಯಾವುದೇ ಮಾಂಸ ಆಗ್ಲಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಹಾರ ಇಲಾಖೆ ಇದೆ. ಇದು ಇಲ್ಲಿಗೆ ಬರೋದಕ್ಕೆ ಮಿನಿಮಮ್ ನಮಗೆ ಗೊತ್ತಿರೋ ಪ್ರಕಾರ 80 ಅವರ್ ಆಗುತ್ತೆ. 80 ಅವರ್ಸ್ ಸರಿ ಸರ್, 80 ಅವರ್ಸ್ ಆಗುತ್ತೆ ಇದು ಇಲ್ಲಿಗೆ ಬಂದು ತಲುಪೋದಕ್ಕೆ. ಯಾಕೆಂದ್ರೆ ರಾಜಸ್ಥಾನದಿಂದ ಬರ್ಬೇಕಿದು. ರಾಜಸ್ಥಾನದಿಂದ ಇಲ್ಲಿಗೆ ಬಂದು ಇಲ್ಲಿಂದ ಹೋಗಿ ನಾಳೆ ಬೆಳಿಗ್ಗೆ ಇದು ವಿನಿಗರ್ ಹಾಕಿ ಕ್ಲೀನ್ ಮಾಡಿ ಸರ್ವಿಸ್ ಆಗೋದು. ನಾವು ಕೇಳ್ತಾ ಇರೋದು ಪ್ರತಿಯೊಂದು ಚೆಕ್ ಮಾಡಿ ಸರ್. ಅಲ್ಲಿಗೆ ನೀವು ಟ್ರೈನ್ ಸರ್, ಬರೀ ಟ್ರೈನ್ ಟ್ರಾವೆಲಿಂಗ್ ಮಾತ್ರ ತಗೋಬಾರ್ದು ಸರ್. ನೋಡಿ, ಇದು ಒಂದು ನಿಮಿಷ ಸರ್, ಇದು ಪ್ರತಿ ಜಿಲ್ಲೆಗೆ ಪ್ರತಿದಿನ, ಒಂದು ದಿವಸ 2 ದಿವಸ ಅಲ್ಲ, ಪ್ರತಿದಿನ 6 ಟನ್ ಮಾಂಸ ಬರುತ್ತೆ. 6 ಟನ್ ಮಾಂಸ ಪ್ರತಿದಿನ ಬರುತ್ತೆ. ಬೆಂಗಳೂರಲ್ಲಿ ಇದು ರೆಸಲ್ ಮಾರ್ಕೆಟ್ಗೆ ಹೋಗುತ್ತೆ. ವಿಡಿಯೋ ತೋರಿಸ್ತೀನಿ ನಾನು, ವಿಡಿಯೋ ಇದೆ. ರೆಸಲ್ ಮಾರ್ಕೆಟ್ಗೆ ಈ ಮಾಂಸ ಹೋಗುತ್ತೆ. ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ, ಬೆಳ್ಳಗ್ ಮಾಡ್ತಾರೆ. ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಮಾಂಸ ಅಂತ ಮಾರ್ತಾರೆ. ಈ ಮಾಂಸ ಕಟ್ಟಿಂಗ್ ಮಾಡಿ ಹೋಟ್ಲಿಗೆ ಹೋಗುತ್ತೆ. ಮಾಂಸ ಕಟ್ಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದ್ರದ್ದು ನಾಯಿ ಮಾಂಸದ ಜೊತೆ ಕಟ್ ಮಾಡ್ತಾರೆ. ಇಲ್ಲಿ ತೋರ್ಸೋಕೆ ತಲೆಗಳನ್ನ ಒಂದು ನಿಮಿಷ ತಡ್ರಿ ಸರ್. ಯಾರಾದ್ರೂ ಮಾಂಸ ತರಿಸ್ತಾ ಇರೋರು ತಲೆ ಏನಕ್ಕೆ ಇಟ್ಕೊಬತ್ತಾರೆ ಸರ್? ಅದು ಕಟ್ ಮಾಡದೆ 3 ಚೀಲದಲ್ಲಿ ಯಾಕೆ ಜನರನ್ನ ತೋರಿಸ್ಬೇಕು. ಇದು ಕುರಿ ಮಾಂಸ ಅಂತ ತೋರ್ಸಕ್ಕೆ ಇಟ್ಕೊ ಬಂದಿರ್ತಾರೆ. ನಾನು ಹೇಳ್ತಾ ಇರೋದು, ಇದು ಕುರಿ ಮಾಂಸನೇ ಆಗ್ಲಿ, ಯಾವುದೇ ಮಾಂಸ ಆಗ್ಲಿ,
ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಹಾರ ಇಲಾಖೆ ಇದೆ. ಇದು ಇಲ್ಲಿಗೆ ಬರೋದಕ್ಕೆ ಮಿನಿಮಮ್ ನಮಗೆ ಗೊತ್ತಿರೋ ಪ್ರಕಾರ 80 ಅವರ್ ಆಗುತ್ತೆ. 80 ಅವರ್ಸ್ 80 ಅವರ್ಸ್ ಸರಿ ಸರಿ ಸರ್ 80 ಅವರ್ಸ್ ಆಗುತ್ತೆ ಇದು ಇಲ್ಲಿಗೆ ಬಂದು ತಲುಪೋದಕ್ಕೆ. ಯಾಕೆಂದ್ರೆ ರಾಜಸ್ಥಾನದಿಂದ ಬರಬೇಕಿದು. ರಾಜಸ್ಥಾನದಿಂದ ಇಲ್ಲಿಗೆ ಬೆಂಗಳೂರಲ್ಲಿ ಬೌ ಬಿರಿಯಾನಿ ಮಾರಾಟವಾಗ್ತಾ ಇದೆಯಾ? ರಾಜಸ್ಥಾನದಿಂದ ಬಂದಿರುವಂಥ 90 ಬಾಕ್ಸ್ಗಳಲ್ಲಿ 4500 kg ಮಟನ್. ಆದರೆ ಒಂದು ಬಾಕ್ಸಲ್ಲಿ ನಾಯಿ ಮಾಂಸ ಇದೆ ಮತ್ತು ಕೊಳೆತ ಮಾಂಸ ಇದೆ ಅನ್ನುವಂಥ ದೊಡ್ಡ ಆರೋಪ. 14,000 kg ತಿಂತಾರೆ ಪ್ರತಿ ದಿವಸ. ದೊಡ್ಡ ಆರೋಪ. ಅದರ ಹಿಂದೆ ಅಬ್ದುಲ್ ರಜಾಕ್ ಇದ್ದಾರೆ ಅನ್ನುವಂಥದ್ದು ಸಂಘಟನೆಗಳು ಆರೋಪ ಮಾಡ್ತು. ಬನ್ನಿ ಈಗ ಬ್ರೇಕಿಂಗ್ ನ್ಯೂಸ್. ಭಾಳ ಮುಖ್ಯವಾಗಿ ಇಲ್ಲಿ ನನ್ನ ಜೊತೆ ದಿವಿತ್ ಇದ್ದಾರೆ. ದಿವಿತ್, ಓವರ್ ಟು ಯು. ಲೇಟೆಸ್ಟ್ ಅಪ್ಡೇಟ್. ಎಸ್ ಜಯಪ್ರಕಾಶ್ ಶೆಟ್ಟಿ, ಈಗ ಗಮನಿಸ್ತಾ ಇರಬಹುದು ಎಲ್ರಿಗೂ ಕೂಡ ಅಂದರೆ ನಾವು ಆ ಅಧಿಕಾರಿಯನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಕೇಳುವಂತಹ ಪ್ರಶ್ನೆಗೆ ಅವರು ಹೇಳ್ತಾ ಇದ್ದಿದ್ದು ಮೌನವಾದ ಉತ್ತರ. ಅಂದರೆ ಹೈಜೆನಿಕ್ ಆಗಿತ್ತಾ ಇಲ್ವಾ ಈ ಪ್ರಶ್ನೆಯನ್ನು ಕೇಳಿದ್ರೆ ಅವರು ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇಲ್ಲ. ಯಾಕೆ ಅನ್ನುವಂಥ ಅನುಮಾನ ಉದ್ಭವ ಆಗುತ್ತೆ. ಮೇಲ್ನೋಟಕ್ಕೆ ನಿಮ್ಮ ಅನುಭವದ ಪ್ರಕಾರ ಹೇಗಿತ್ತು ಅಂದರೆ ಅದಕ್ಕೆ ಅವ್ರ ಆನ್ಸರ್ ಇಲ್ಲ. ಒಟ್ಟಲ್ಲಿ ನಮ್ಮ ಕೆಲಸ ಏನು, ತೆಗೆದುಕೊಂಡು ಹೋಗಿದ್ದೀವಿ, ತೆಗೆದುಕೊಂಡು ಚೆಕಪ್ ಮಾಡ್ತೀವಿ, 14 ದಿನ ಆಗುತ್ತೆ ರಿಪೋರ್ಟ್ ಬರೋದಕ್ಕೆ ಅಂತೇಳಿ. ಸೊ 14 ದಿನ ರಿಪೋರ್ಟು, ಅಲ್ಲಿವರೆಗೂ ಈ ಮಟನ್ ಏನು ಮಾಡೋದು, ಎಲ್ಲಿ ಕಳಿಸೋದು, ಹಾಗಾದರೆ ಯಾವುದಾದ್ರು ಬೇರೆ ಹೋಟೆಲ್ಗಳಿಗೆ ಸಪ್ಲೈ ಆಗ್ತಿತ್ತು ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಈ ಪ್ರಶ್ನೆಗೆ ಈಗ ಸರಿಯಾಗಿ ಉತ್ತರ ಸಿಕ್ಕಿದೆ. ಇಲ್ಲಿಗೆ DCP ಚಂದನ್ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಈಗ ಈ ಎಲ್ಲ ರೀತಿಯ ಎಲ್ಲ ಬಾಕ್ಸ್ಗಳನ್ನು, ಅನುಮಾನಾಸ್ಪದವಾಗಿ ಇದ್ದಂಥ ಎಲ್ಲ ಬಾಕ್ಸ್ಗಳನ್ನು ಕೂಡ ಈಗ ತೆಗೆದುಕೊಂಡು ನೇರವಾಗಿ ಒಂದು ದೊಡ್ಡ ಪ್ರಮಾಣದ ಕೋಲ್ಡ್ ಸ್ಟೋರೇಜ್ಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಎಲ್ಲ ಬಾಕ್ಸ್ಗಳನ್ನು ಕೂಡ ವಶಪಡಿಸಿಕೊಂಡು ಟಾಟಾ ಏಸ್ ಮುಖಾಂತರ ತೆಗೆದುಕೊಂಡು ಹೋಗ್ತಿದ್ದಾರೆ. ಮತ್ತಷ್ಟು ಕೂಡ ಬಾಕ್ಸ್ಗಳಿವೆ. ಈ ಎಲ್ಲ ಬಾಕ್ಸ್ಗಳನ್ನು ಕೂಡ ಯಾವ ಟಾಟಾ ಏಸಿಯಲ್ಲಿ ಸ್ಟಾಕ್ ತರ್ತಾರೋ ಅದೇ ಟಾಟಾ ಏಸ್ನಲ್ಲಿ ಕರೆದುಕೊಂಡು ಈಗ ತೆಗೆದುಕೊಂಡು ಒಂದು ದೊಡ್ಡ ಪ್ರಮಾಣದ ಕೋಲ್ಡ್ ಸ್ಟೋರೇಜ್ನಲ್ಲಿ 14 ದಿನಗಳ ಕಾಲ ಅದನ್ನು ಇರಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಜಯಪ್ರಕಾಶ್ ಶೆಟ್ಟಿ. ಆದರೆ 14 ದಿನಗಳ ನಂತರ FSL ರಿಪೋರ್ಟ್ ಏನು ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಹೀಗಾಗಿ ಹಾಗಿದ್ರೆ ಬನ್ನಿ, ಇವತ್ತು ಮೆಜೆಸ್ಟಿಕ್ನಲ್ಲಿ ಏನೆಲ್ಲ ಆಯಿತು, ರಜಾಕ್ ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. ಇದು ರಜಾಕ್ ತೋರಿಸ್ತಾ ಇರುವಂಥದ್ದು. ಇದು ಮೇಕೇನೆ, ಇದು ಕುರಿ, ಅದರಲ್ಲಿ ಎರಡು ಮಾತಿಲ್ಲ. 12 ವರ್ಷಗಳಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಇದು ರಜಾಕ್ ಹೇಳ್ತಿರೋದು. 12 ವರ್ಷಗಳಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಇದು ನಾಯಿಯೆಲ್ಲ ಕುರಿನೇ. ನಮ್ಮ ಬಳಿ ಎಲ್ಲ ದಾಖಲೆಗಳಿದೆ, ಎಲ್ಲದಕ್ಕೂ ಲೈಸೆನ್ಸ್ ಇದೆ. ರಾಜಸ್ಥಾನದಿಂದ ಬಂದ ಮಾಂಸದಲ್ಲಿ ಕುರಿ ತಲೆ ಇದೆ. ರಾಜಸ್ಥಾನದಿಂದ ಬಂದ ಮಾಂಸ ಫ್ರೆಶ್ ಇದೆ. ತೋರಿಸ್ತಾರೆ ಅವರು. ಈ ಕುರಿಗಳ ಬಾಲ ಉದ್ದ ಇರುತ್ತೆ, ಅಲ್ಲಿ ಕುರಿಗಳ ಬಾಲ ಉದ್ದ ಇರುತ್ತೆ ಅಂತಾರೆ ರಜಾಕ್. ಕರ್ನಾಟಕದ ಬನ್ನೂರು ಕುರಿಗೆ ಚಿಕ್ಕ ಬಾಲ ಇರುತ್ತೆ, ರಾಜಸ್ಥಾನದ ಕುರಿಗಳ ಬಾಲ ಉದ್ದ ಇರುತ್ತೆ ಅಂತ ರಜಾಕ್ ಹೇಳ್ತಾರೆ. ಅದಿರ್ಬೋದು, ನಾನಿಲ್ಲ ಅಂತ ಹೇಳಲ್ಲ. ಯಾವ ಬಾಕ್ಸ್ನಲ್ಲಿ ಬಂದರೆ ಏನೋ ಅದು ಮಟನ್. ಅಂದರೆ ಇದು ಫಿಶ್ ಅಂತಿದೆ. ಯಾಕೆ ತಂದ್ರಿಂದ ಅಂದರೆ ನಮಗೆ ಫಿಶ್ಶಿಗೂ ಇದೆ, ಆಮೇಲೆ ಆ ಸ್ಪೆಷಲ್ ಏಡಿ ಬರುತ್ತಲ್ವ ಅದಕ್ಕೂ ಇದೆ, ಮಾಂಸ ತರೋದಕ್ಕೆ ಅವಕಾಶ ಇದೆ. ರಜಾಕ್ ಅವರ ಪ್ರತಿಪಾದನೆ ಇದು. ಆದರೆ ಕಂಪ್ಲೇಂಟ್ ಮಾಡಿರೋದು ಯಾರು? ಮೆಜೆಸ್ಟಿಕ್ನಲ್ಲಿ ಮಾಂಸ ಮಾರಾಟ ಮಾಡುವ ಮುಸ್ಲಿಂ ವ್ಯಾಪಾರಸ್ಥರು. ಅವರು ಒಂದು ಕಡೆ ಹೇಳ್ತಾರೆ ಇದು ಕೊಳೆತ ಮಾಂಸ ತರ್ತಾರೆ, 70 ಗಂಟೆ ನಂತರ ವಿನೇಗರ್ನಲ್ಲಿ ತೊಳೆದು ಮಾರಾಟ ಮಾಡ್ತಾರೆ. ಇನ್ನೊಂದು ಆರೋಪ, ಅದರಲ್ಲಿ ನಾಯಿ ಮಾಂಸ ಇದೆ. ಓಕೆ, ರಜಾಕ್ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಳಿ. ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಮಾಡ್ತಿದ್ದೀವಿ. ಕರೆಕ್ಟಾಗಿ FSSAI ಲೈಸೆನ್ಸ್ ಇದೆ, ಪ್ರತಿಯೊಬ್ಬರ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ. ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು 70-80 ವರ್ಷ ಹಳೆ ಅಂಗಡಿಗಳು. ಆದರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ, ಇದು 10 ರಿಂದ 12 ವರ್ಷಗಳಿಂದ ಬರ್ತಾ ಇದೆ. ಎಲ್ಲ ದಾಖಲೆಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನು ನಾನು ಬಿಡುಗಡೆ ಮಾಡ್ತೀನಿ. ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಮಾಡ್ತಿದ್ದೀವಿ. ಕರೆಕ್ಟಾಗಿ FSSAI ಲೈಸೆನ್ಸ್ ಇದೆ, ಪ್ರತಿಯೊಬ್ಬರ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ. ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು 70-80 ವರ್ಷ ಹಳೆ ಅಂಗಡಿಗಳು. ಆದರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ, ಇದು 10 ರಿಂದ 12 ವರ್ಷಗಳಿಂದ ಬರ್ತಾ ಇದೆ. ಎಲ್ಲ ದಾಖಲೆಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನು ನಾನು ಬಿಡುಗಡೆ ಮಾಡ್ತೀನಿ. ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಕಳೆದ 12 ವರ್ಷಗಳಿಂದ ನಾವು
ಓಕೆ, ಇದು ಎಲ್ಲ ಆಯಾಮಗಳಲ್ಲೂ ಕೂಡ ರಜಾಕ್ ಇರ್ಬೋದು, ಪುನೀತ್ ಕೆರೆಹಳ್ಳಿ ಇರ್ಬೋದು, ಆಮೇಲೆ ಮಟನ್ ವ್ಯಾಪಾರಿಗಳಿರ್ಬೋದು, ಆಮೇಲೆ ಆರೋಪಗಳಿರ್ಬೋದು, ದೃಶ್ಯಾವಳಿಗಳಿರ್ಬೋದು, ನಾಯಿ ಮಾಂಸ ಅಂತ ಕೂಡ ಹೇಳಿದ್ದು ಆ ವ್ಯಾಪಾರಿಗಳು ಆ ವಿಡಿಯೋ ತೋರಿಸಿ. ಆಮೇಲೆ ನಮಗೆ ರಾಜಸ್ಥಾನದ ವಿಡಿಯೋ ತೋರಿಸಿದ್ದು ಕೂಡ ಅವರೇ. ಅಂಥ ಡೌಟ್ ಖಂಡಿತವಾಗ್ಲೂ ಬರ್ತಾ ಇದರಲ್ಲಿ ಎರಡು ಮಾತಿಲ್ಲ. ಆದರೆ ನೀವೇನು ಮಾಡ್ತೀರಿ ಈಗ ರಿಪೋರ್ಟ್ ಬರೋದಕ್ಕೆ? ಇದರ ಬಗ್ಗೆ 7 ಪ್ರಮುಖರಿಗೆ ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬರು ಕೂಡ ನೋಟಿಸ್ ನೀಡಲಾಗಿದೆ. ಇದರ ಬಗ್ಗೆ ಕೂಲಂಕುಷ ತನಿಖೆ ಆಗಬೇಕು. ಆಮೇಲೆ ಒಂದು ವೇಳೆ ಇದು ನಿಜವೇ ಆಗಿದ್ದಲ್ಲಿ ಇದು ಅತ್ಯಂತ ಕ್ರೂರವಾದಂಥ ಕೃತ್ಯವಾಗುತ್ತೆ. ಕೊಳೆತ ಮಾಂಸವನ್ನು ಕೊಡೋದು, ಜೊತೆಗೆ ನಾಯಿ ಮಾಂಸವನ್ನು ಕೊಡೋದು, ಅಂಥದ್ದೇನಾದರೂ ಸಾಬೀತಾದರೆ ಉಗ್ರ ಶಿಕ್ಷೆ ಆಗಲೇಬೇಕು. ರಿಪಬ್ಲಿಕ್ ಕನ್ನಡ ಭಾಳ ಜೋರಾಗಿ ಈ ಸುದ್ದಿಯನ್ನು ಎತ್ಕೊಳ್ಳುತ್ತೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.